2006ರಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇರುವಾಗ ಈ ನರೇಗಾ ಸ್ಕೀಮನ್ನು 2006ರಲ್ಲಿ ಮಾನ್ಯ ಸೋನಿಯಾ ಗಾಂಧಿ ಸೂಚನೆ ಮೇಲೆ ತಂದಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ನಮಗೆಲ್ಲ ದೇಶದಲ್ಲಿ ಎಲ್ಲ ಆಶ್ಚರ್ಯ ಏನಾಗಿರೋದಂದರೆ, ಮಾಡಲಿ ಹೊಸ ಕಾರ್ಯಕ್ರಮ ಕೊಟ್ಟು ಯಾವುದನ್ನ ಹೆಸರು ಕೊಟ್ಕೊಂಡು ಏನೋ ಮಾಡ್ಕೊಂಡು ಕೇಂದ್ರ ಸರ್ಕಾರ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಮಹಾತ್ಮ ಗಾಂಧಿಯವ್ರ ಹೆಸರು ಕೊಟ್ಟಿದ್ದು ಬದಲಾವಣೆ ಮಾಡಿದಾರಲ್ಲ, ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಮಹಾತ್ಮ ಗಾಂಧಿ ಬಗ್ಗೆ ತಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ಸ್ವಾತಂತ್ರ್ಯ ಏನಾದ್ರು ಬಂದಿದೆ ಅಂದರೆ ಅದು ಮಹಾತ್ಮ ಗಾಂಧಿ ಎಷ್ಟು ಪಾತ್ರ ಇದೆ ಅಂತ ಅವ್ರು ಇಲ್ಲಾಂದರೆ ಸ್ವಾತಂತ್ರ್ಯ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥ ಮಹಾನ್ ವ್ಯಕ್ತಿ ಹೆಸರನ್ನು ಇವ್ರು ಬದಲಾವಣೆ ಮಾಡಿ ಜಿ ರಾಮ್ಜಿಯನ್ನು ಹೆಸರನ್ನು ಇಡಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಮ್ಮ ಪಕ್ಷ ವತಿಯಿಂದ ಎ ಸಿ ಸಿಯಿಂದ ತೀರ್ಮಾನ ಮಾಡಿ ನಾವು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಿದ್ದಾರೆ. ಇದಕ್ಕೆ ನಾವು ಖಂಡಿಸ್ತೀವಿ ಅಂತ ನಿರ್ಧಾರ ತೊಗೊಂಡಿದ್ದೀವಿ. ಇವತ್ತು ಅದು ನರೇಗಾ ಹೆಸರು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎನ್ವೈರ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಇತ್ತು, ಅದು ತೆಗ್ದು ಜಿ ರಾಮ್ಜಿ ಅಂತ ಏನೋ ಮಾಡೋಕ್ಕೆ ಕೊಟ್ಟಿದ್ದಾರೆ. ನಮ್ಗೆ ಮುಂದಿನ ದಿನದಲ್ಲಿ ನಮ್ಗೆ ಏನಪ್ಪ ಭಯ ಅಂದರೆ, ಮಹಾತ್ಮ ಗಾಂಧಿಯವ್ರದ್ದು ಈಗ ಎಲ್ಲ ನೋಟಲ್ಲಿ 500 ರೂಪಾಯಿನೋ ಎಲ್ಲ ನೋಟಲ್ಲಿ ಮಹಾತ್ಮ ಗಾಂಧಿ ಫೋಟೋನ ಇದೆ, ಇದೂ ಎಲ್ಲೋ ಬದಲಾವಣೆ ಮಾಡಿಬಿಡ್ತಾರಂತ ನಮಗೆಲ್ಲ ಭಯ. ಈಗ ಮಹಾತ್ಮ ಗಾಂಧಿ ಬಗ್ಗೆ ಎಲ್ಲರೂ ಗೊತ್ತಿರೋದು ವಿಚಾರ, ನಾವೇನು ಹೇಳ್ಕೊಳ್ಳೋದು ಬೇಕಾಗಿಲ್ಲ. ಇವತ್ತು ಅವರಿಂದಾನೇ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಅವ್ರ ಹೆಸರು ಬದಲಾವಣೆ ಮಾಡಿ ಇದು ಮಾಡಬೇಕಾಗಿರೋ ಅಗತ್ಯ ಏನಿತ್ತು ಮಾಡಲಿ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಭಾಳಷ್ಟು ನಾವು ಕಾರ್ಯಕ್ರಮ ಕೊಟ್ಟು ನಾವು ಹೆಸರುಗಳು ಕೊಟ್ಟಿದ್ದೀವಿ. ಇವರು ಬೇರೆ ಕಾರ್ಯಕ್ರಮ ಹೊಸ ಕಾರ್ಯಕ್ರಮನ ಕೊಟ್ಟು ಇವರು ಹೆಸರನ್ನ ಏನು ಬೇಕಾದ್ರೆ ಇಟ್ಕೊಳ್ಳಿ. ಇದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ಒಂದು ರೈತರಿಗೆ ಎಷ್ಟು ಅನುಕೂಲ ಆಗ್ತಾಯಿತ್ತು. ಈ ಹೊಸ ಏನು ಜಿ ರಾಮ್ಜಿ ಅಂತ ಏನು ತಂದಿದ್ದಾರೆ, ಈಗ ಪಂಚಾಯತಲ್ಲಿ ಅವರೇ ಆಯ್ಕೆ ಮಾಡ್ಕೊತಾ ಇದ್ರು, ಏನು ಮಾಡಬೇಕು, ಯಾವ ಬಿಲ್ಡಿಂಗ್ ಮಾಡಬೇಕು, ಯಾವ ಹಾಸ್ಪಿಟಲ್ ಬರಬೇಕು, ಎಂಥದ್ದು ಬೇಕಂತ. ಈಗ ಅದೆಲ್ಲ ತೆಗ್ದಾಕ್ಬಿಟ್ಟು ಈಗ ಕೇಂದ್ರ ಸರ್ಕಾರ ಅವರು ಆಯ್ಕೆ ಮಾಡ್ತಾ ಇರುತ್ತೆ. ಅವ್ರಿಗೇನು ಗೊತ್ತಾಗ್ತದೆ ಅದು ಕೇಂದ್ರ ಸರ್ಕಾರದವ್ರಿಗೆ? ಈಗ ಲೋಕಲ್ ಇರೋರಿಗೆ ಅವರು ಊರ ಸಮಸ್ಯೆ ಅವ್ರಿಗೆ ಗೊತ್ತಿರ್ತದೆ, ಅವ್ರ ಪಂಚಾಯತಿ ಸಮಸ್ಯೆ ಅವ್ರಿಗೆ ಗೊತ್ತಿರ್ತದೆ. ಅದೆಲ್ಲ ತೆಗ್ದು ಅವ್ರು ಮಾಡ್ಕೊಳ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಇವಾಗ ನಮಗೆ ಫೈನಾನ್ಷಿಯಲಿ ಬರ್ಡನ್ನು, ನಮ್ಮ ರಾಜ್ಯಕ್ಕೆ ಫೈನಾನ್ಷಿಯಲಿ ಬರ್ಡನ್ನು ಹೆಚ್ಚಾಗ್ತದೆ. ಈಗ ಮುಂಚೆ ಇದ್ದಿದ್ದು 25-75 ರೇಷಿಯೋದಲ್ಲಿ ಇದ್ದಿದ್ದು 25 ಅಂದರೆ ಅದು ಲೇಬರ್ ಏನವ್ರು ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಕೂಲಿಯನ್ನು ಕೊಡ್ತಾಯಿದ್ರು, ಅದು ಕೇಂದ್ರ ಸರ್ಕಾರ ಪೂರ ಕೊಡ್ತಾಯಿದ್ರು. ಇದು ಮೆಟೀರಿಯಲ್ ತೊಗೊಳಕ್ಕೆ ನಾವು 25% ನಾವು ಕೊಡ್ತಾಯಿದ್ವಿ, 70% ಅವ್ರು ಕೊಡ್ತಾಯಿದ್ರು. ಈಗೇನಾಗಿದೆ 40-60 ರೇಷಿಯೋ ಮಾಡಿಬಿಟ್ಟಿದ್ದಾರೆ. 40-60 ರೇಷಿಯೋದಲ್ಲಿ ಕನಿಷ್ಠ ನಮ್ಮ ರಾಜ್ಯಕ್ಕೆ ವರ್ಷಕ್ಕೆ 5,000 ಬಡನನ್ನು ಆಗ್ತದೆ. ನಮಗೆ 5,000 ಬಡನನ್ನು ಆಗ್ತದೆ. ಅದಕ್ಕೆ ಇವತ್ತು ಎಮರ್ಜೆನ್ಸಿ ಕ್ಯಾಬಿನೆಟನ್ನು ನಮ್ಮ ಮನೆ ಮುಖ್ಯಮಂತ್ರಿಗಳು ಎಮರ್ಜೆನ್ಸಿ ಕ್ಯಾಬಿನೆಟ್ ಕರೆದಿದ್ದಾರೆ. ಈ ಕ್ಯಾಬಿನೆಟಲ್ಲಿ ಏನು ತೀರ್ಮಾನ ತೊಗೊತಾರೆ ಗೊತ್ತಿಲ್ಲ. ಈ ಕ್ಯಾಬಿನೆಟ್ ಇನ್ನೂ ಶುರು ಆಗಿಲ್ಲ. ಈಗ ಅರ್ಧ ಗಂಟೆಯಲ್ಲಿ ಕ್ಯಾಬಿನೆಟ್ ಶುರು ಆಗ್ತದೆ. ಅದಾದಮೇಲೆ ಒಂದು ಸ್ಪೆಷಲ್ ಅಸೆಂಬ್ಲಿ ಕರೆಸಿ ಇದು ಒಂದು ಬಿಲ್ ಪಾಸ್ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ. ನೋಡಿ, ಗಾಂಧಿ ಫೋಟೋ ಇದೆ ತಾನೆ, ಅದನ್ನು ಬದಲಾವಣೆ ಮಾಡ್ತಾರೆ ಇವರು. ಇಲ್ಲ, ಈಗ ಇಷ್ಟೆಲ್ಲ ಮಾಡ್ದಾದ್ಮೇಲೆ ನಮ್ಗೆಲ್ಲೋ ಒಂದು ಕಡೆ ಕಾಣ್ತಾ ಇದೆ ಮುಂದೆ ಇವರು ಗಾಂಧೀಜಿ ಹೆಸರು 500 ರೂಪಾಯಿ ನೋಟಲ್ಲೂ ತೆಗ್ದಾತಾರೆ, ಎಲ್ಲ ಕಡೆನೂ ತೆಗ್ದ ಕೊಟ್ಟವ್ರು ಇವರು. ಇಲ್ಲ, ಅವರು ಏನು ಬೇಕಾದಾಗ್ಬೋದು. ಅವ್ರು ಕೇಳ್ಕೊಳ್ಳಿ, ಅವ್ರನ್ನ ಕೇಳಿ. BJP ಅವ್ರಿಗೆ ನಮ್ಮ ವಾದ ಇದು. ಈಗ ಮಹಾತ್ಮ ಗಾಂಧಿ ಅವ್ರ ಹೆಸರು ಇದ್ದಿದ್ದು ಕಾರ್ಯಕ್ರಮ ಕೊಟ್ಟಿದ್ಯಾರು? ಮನಮೋಹನ್ ಸಿಂಗ್ ಕಾಲದಲ್ಲಿ 2006ರಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದು. ಮಹಾತ್ಮ ಗಾಂಧಿ ಹೆಸರಲ್ಲಿ ಕಾರ್ಯಕ್ರಮ ಕೊಟ್ಟಿರೋದು. ಬದಲಾವಣೆ ಮಾಡೋದು ಅಗತ್ಯ ಏನಿತ್ತು? ಹೊಸ ಕಾರ್ಯಕ್ರಮ ಕೊಡಿ. ನೀವು ಹೊಸ ಕಾರ್ಯಕ್ರಮ ಏನಾನ ಹೆಸರು ಕೊಡಿ. ಅವ್ರು ಏನು ಬೇಕಾದ್ ಮಾಡ್ತಾರೆ ಅವ್ರು BJP ಅವರು. ಅವ್ರು ಕೇಳಿ, ಅವ್ರು ಯಾರು ಫೋಟೋ ಹಾಕೊಳ್ಬೇಕಂತ ಇದ್ರೆ ಗೊತ್ತಿಲ್ಲ. ಈಗ ಮೋದಿ ಅಂತೂ ಎಕ್ಸ್ಪೈರಿ ಡೇಟ್ ಅಂತ ಅವರೇ, ಯಾವಾಗ ಹೋಗ್ತಾವ್ರು ಗೊತ್ತಿಲ್ಲ. ಅವ್ರದ್ದು BJP ಅವ್ರದ್ದು, ನಮ್ಮ ಪಕ್ಷ ಅವ್ರ ಪಕ್ಷಕ್ಕೆ ನಮ್ಮ ಸಂಬಂಧ ಇಲ್ಲ. ನಾವು ಬಯಸ್ತಾ ಇರೋದು ಗಾಂಧೀಜಿ ಹೆಸರು ತೆಗಿತಿ ಅಗತ್ಯ ಏನಿತ್ತು? ಇವತ್ತು ಇದು ಮಾಡೋರೆ ಮುಂದಿನ ದಿನ ಮಾಡ್ಬೋದು ಅಂತ ನಾನು ಹೇಳ್ತಾ ಇರೋದು. ಅದು ಅವ್ರನ್ನ ಕೇಳಿ. ನಮ್ಮ ಯೋಚನೆ ಇದು, ನಮ್ಮ ಚಿಂತನೆ. ಈಗ ನಮ್ಮ ಪಕ್ಷ ವತಿಯಿಂದ ಈಗ ಸ್ಪೆಷಲ್ ಕ್ಯಾಬಿನೆಟ್ ಅನ್ನು ಕರೆದಿದ್ದಾರೆ. ಸ್ಪೆಷಲ್ ಕ್ಯಾಬಿನೆಟ್ ತಂದು ಏನು ತೀರ್ಮಾನ ತೊಗೊಳ್ತಾರೋ ಗೊತ್ತಿಲ್ಲ, ಮಾಹಿತಿ ಬರ್ತದೆ. ಈಗ ಅದ್ರ ಜೊತೆಯಲ್ಲಿ ಒಂದು ಅಸೆಂಬ್ಲಿ ಕರಿಬೇಕಂತ ಮನೆ ಮುಖ್ಯಮಂತ್ರಿಗಳು ತೀರ್ಮಾನ ಈ ಕ್ಯಾಬಿನೆಟಲ್ಲಿ ತೊಗೊಳ್ತಾರೆ. ಈ ಕ್ಯಾಬಿನೆಟ್ ಎಲ್ಲ ಜಿಲ್ಲೆಯಲ್ಲಿ ಹೋರಾಟ ಮಾಡಬೇಕಂತ ನಮ್ಮ ಪಕ್ಷದಿಂದ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ವಿಚಾರಕ್ಕೆ ತಾಲೂಕುವಾರು ನಾವು ಎಲ್ಲ ಕಡೆ ಹೋರಾಟನ ಮಾಡ್ತೀವಿ. ನಾವು ಪಾದಯಾತ್ರೆನೂ ಮಾಡ್ತೀವಿ. ನಮ್ಮ ಪಕ್ಷ ವತಿಯಿಂದ ಎಲ್ಲ ಸಚಿವರಿಗೂ ಸೂಚನೆನ ಕೊಟ್ಟು ಅವ್ರವ್ರ ಜಿಲ್ಲೆಯಲ್ಲಿ ಅವ್ರವ್ರ ಜವಾಬ್ದಾರಿ ವಹಿಸ್ಕೊಂಡು ಎಲ್ಲ ಶಾಸಕರು
ನಮ್ಮ ಕಾರ್ಯಕರ್ತರು ಅವ್ರನ್ನ ಎಲ್ಲ ತಗೊಂಡು ನಾವು ಇದ್ರ ಬಗ್ಗೆ ನಾವು ಹೋರಾಟನ ಮಾಡ್ತೀವಿ. ಹೌದು, ನೋಡ್ತೀವಿ. ಇವತ್ತು ತೀರ್ಮಾನ ಆಗ್ತದೆ. ಇವತ್ತು ತೀರ್ಮಾನ ತಗೊಳ್ತೀವಿ. ಇದಕ್ಕೆ ನಾವು ಖಂಡಿಸ್ತೀವಿ. ನಾವೇನು ಒಂದೇ ಹೊಸ ಕಾರ್ಯಕ್ರಮ ಕೊಟ್ಟು ಏನು ಬೇಕಾದ್ ಮಾಡ್ಕೊಳ್ಳಿ. ನಾವು ಇದ್ದಿದ್ದ ಹೆಸರು ಗಾಂಧೀಜಿಯವ್ರ ಹೆಸರು ಇದ್ದಿದ್ದ ಹೆಸರನ್ನ ಬದಲಾವಣೆ ಮಾಡೋಕೆ ಅಗತ್ಯ ಏನಿದೆ ಅಂತ ನಾವು ಕೇಳೋ ಪ್ರಶ್ನೆ. ಅದಕ್ಕೆ ನಾವು ಖಂಡಿಸ್ತಾ